ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಶೇಷವಾದಂತಹ ವಿಡಿಯೋನ ಪ್ರಾರಂಭ ಮಾಡೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಏಪ್ರಿಲ್ನ ತಿಂಗಳ ವಿಶೇಷತೆಗಳೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಈ ಏಪ್ರಿಲ್ನ ತಿಂಗಳಲ್ಲಿ 1ನೇ ತಾರೀಕು ಮತ್ತು 2ನೇ ತಾರೀಕು ಇರುವಂತಹ ಒಂದು ಪೌರ್ಣಮಿ, ಅದನ್ನ ಅಕ್ಕನ ಹುಣ್ಣಿಮೆ, ಧವನದ ಹುಣ್ಣಿಮೆ ಮತ್ತು ಚಿತ್ತಾ ಪೌರ್ಣಮಿ, ಚೈತ್ರ ಮಾಸದ ಪೌರ್ಣಮಿ ಅನ್ನುವಂತಹ ಹಲವು ಹೆಸರುಗಳಿಂದ ನಾವು ಕರಿತೀವಿ. ವಿಶ್ವದಲ್ಲೇ ವಿಖ್ಯಾತವಾಗಿರ್ತಕ್ಕಂತಹ ಬೆಂಗಳೂರಿನ ಕರಗ, ದ್ರೌಪದಮ್ಮನ ಕರಗ ನಡೀತಕ್ಕಂತಹದ್ದು ಇದೇ ಚಿತ್ತಾ ಪೌರ್ಣಮಿಯ ದಿವಸ 1ನೇ ತಾರೀಕು ನಡೆಯುತ್ತೆ. ಯಾಕಂದ್ರೆ 2ನೇ ತಾರೀಕು ಬೆಳಗ್ಗೆ 6:29 ಪೌರ್ಣಮಿಯ ತಿಥಿ ಮುಗಿಯೋದ್ರಿಂದ ಸಂಪೂರ್ಣವಾದಂತಹ ತಿಥಿ ಹಿಂದಿನ ದಿವಸ ಅಂದ್ರೆ 1ನೇ ತಾರೀಕು ಏಪ್ರಿಲ್ ಇರೋದ್ರಿಂದ ತುಂಬಾ ವಿಶೇಷವಾಗಿ ನಡೀತಕ್ಕಂತಹದ್ದು ಈ ಅಕ್ಕನ ಹುಣ್ಣಿಮೆ. ಬೆಂಗಳೂರಿನ ಕರಗ ನಡೆಯುತ್ತೆ. ಚಿತ್ತಾ ಪೌರ್ಣಮಿ 2ನೇ ತಾರೀಕು. ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 14ನೇ ತಾರೀಕು 4ನೇ ತಿಂಗಳು 2026 ನಮಗೆ ಸೌರಮಾನ ಯುಗಾದಿ. ಹೇಗೆ ನಮಗೆ 19ನೇ ತಾರೀಕು ಚಾಂದ್ರಮಾನ ಯುಗಾದಿ, ಚಂದ್ರನ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ತಕ್ಕಂತಹವರು, ಅದೇ ರೀತಿಯಾಗಿ ಸೌರ ಪಂಚಾಂಗವನ್ನ ಉಪಯೋಗಿಸ್ತಕ್ಕಂತಹವ್ರಿಗೆ ಸೌರಮಾನ ಯುಗಾದಿ. ಅಲ್ಲಿಂದ ಹೊಸ ವರ್ಷ ಪ್ರಾರಂಭ. ಈ ಸೌರಮಾನ ಯುಗಾದಿಯನ್ನ ನಮ್ಮ ತಮಿಳುನಾಡಿನ ಭಾಗದಲ್ಲಿ, ನಮ್ಮ ಕರ್ನಾಟಕದ ಕರಾವಳಿ ಭಾಗಗಳಲ್ಲೆಲ್ಲ ಆಲ್ಮೋಸ್ಟ್ ಈ ಸೌರ ಪಂಚಾಂಗವನ್ನೇ ಉಪಯೋಗಿಸೋದ್ರಿಂದ ಸೌರಮಾನ ಯುಗಾದಿ. ಚಂದ್ರನ ಸಿದ್ಧಾಂತವನ್ನ ಇಟ್ಟುಕೊಂಡು, ಚಂದ್ರನ ಆಧಾರದಲ್ಲಿ ನಾವು ಮಾಡ್ತಕ್ಕಂತಹ ಚಾಂದ್ರಮಾನ ಯುಗಾದಿ. ಅದೇ ರೀತಿಯಾಗಿ ಸೂರ್ಯನನ್ನ ಆಧಾರವಾಗಿ ಇಟ್ಕೊಂಡು ಅವನ ಚಲನವಲನಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಸೌರಮಾನ ಯುಗಾದಿ. ಇನ್ನು ಅದೇ ರೀತಿಯಾಗಿ ನೋಡಬಹುದು 17ನೇ ತಾರೀಕು 4ನೇ ತಿಂಗಳು 2026 ಅಕ್ಷಯ ತದಿಗೆ ಅಮಾವಾಸ್ಯೆ ಬರ್ತಕ್ಕಂತಹದ್ದು. ಅಕ್ಷಯ ತದಿಗೆ ಅಮಾವಾಸ್ಯೆ, ಅಕ್ಷಯ ತದಿಗೆ ಬರೋದಕ್ಕೆ ಹಿಂದಿನ ಅಮಾವಾಸ್ಯೆಯನ್ನ ಅಕ್ಷಯ ತದಿಗೆ ಅಮಾವಾಸ್ಯೆ ಅಂತಾನು ಕರಿತೀವಿ. ಜೊತೆಗೆ ಇದು ಚೈತ್ರ ಮಾಸದ ನಮ್ಮ ವರ್ಷದ ಮೊದಲನೇ ಅಮಾವಾಸ್ಯೆಯೂ ಹೌದು. ಹೇಗೆ ಪಾಠ್ಯದಿಂದ ನಮಗೆ ಹೊಸ ವರ್ಷ ಶುರುವಾಗಿದ್ದು ಚೈತ್ರ ಅಮಾವಾಸ್ಯೆಯ ಪರ್ವಕಾಲ, ಅದೇ ರೀತಿಯಾಗಿ ನಮಗೆ 19ನೇ ತಾರೀಕು ಭಾನುವಾರದ ದಿವಸ ಪರಶುರಾಮ ಜಯಂತಿ ಇರುತ್ತೆ. ಅದೇ ರೀತಿಯಾಗಿ 20ನೇ ತಾರೀಕಿನ ದಿವಸ ಅಕ್ಷಯ ತದಿಗೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅವತ್ತು ಚಿನ್ನ ಕೊಂಡ್ಕೋಬೇಕು ಅಂತ. ಖಂಡಿತ ಆ ರೀತಿಯಾಗಿ ಯಾರು ಹೋಗಬೇಡಿ. ಅಕ್ಷಯ ತದಿಗೆ ದಿವಸ ಚಿನ್ನ ತಗೊಂಡ್ರೆ ಚಿನ್ನ ಅಕ್ಷಯವಾಗತ್ತೆ ಅಂತ ಅಂದ್ಕೊಳ್ತೀರಲ್ಲ, ಖಂಡಿತ ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ಮೊದಲು ನೀವೆಲ್ಲರೂ ಆಚೆ ಬರಬೇಕು. ಅಕ್ಷಯ ತದಿಗೆ ದಿವಸ
ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು, ಒಡವೆ ವಸ್ತ್ರಗಳು ತಗೋಬೇಕು, ಆ ತರದ್ ಯಾವುದು ಇಲ್ಲ. ನಿಮ್ಮಿಂದ ಮಾರೋರ್ಗ್ ಅನುಕೂಲವಾಗತ್ತೆ ಹೊರತು ನಿಮಗೇನ್ ಅನುಕೂಲವಾಗತ್ತೆ ಅನ್ನೋದು ನೀವೇ ಚಿಂತನೆ ಮಾಡ್ಕೋಬೇಕು. ಅಕ್ಷಯ ತದಿಗೆ ದಿವಸ ದಿನ ಚೆನ್ನಾಗಿರುತ್ತೆ ಕೊಂಡ್ಕೊಳ್ಳೋದಕ್ಕೆ. ನಿಮ್ ಹತ್ರ ಆರ್ಥಿಕ ಸಂಪನ್ಮೂಲ ಏನಾದ್ರೂ ಇತ್ತು ಅಂದ್ರೆ ತಗೊಳ್ಳಿ ಅಷ್ಟೇ. ಸಾಲ ಸೋಲ ಮಾಡಿ ಅದಕ್ಕೋಸ್ಕರನೇ ಒಂದು ತಗೊಳ್ಳುವಂತಹದ್ದು ಬಹಳ ತಪ್ಪಿನ ವಿಚಾರ. ಹಾಗಾಗಿ ಜಾಗ್ರತೆ. ಅದೇ ರೀತಿಯಾಗಿ ಅವತ್ತು ಬಸವೇಶ್ವರ ಜಯಂತಿ, ವಿಶ್ವಗುರು ಅಂತ ಹೇಳಿ ಖ್ಯಾತರಾಗಿರ್ತಕ್ಕಂತಹ ಸರ್ವರಿಗೂ ಸಮಾನತೆಯನ್ನೇ ಸಾರಿದಂತಹ ಬಸವೇಶ್ವರರ ಜಯಂತಿ. ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಕೂಡಲ ಸಂಗಮ ದೇವನ ಒಂದು ಅಂಕಿತವನ್ನ ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದಂಥವರು ಬಸವೇಶ್ವರರು. ಅಂತಹ ಬಸವೇಶ್ವರರ ಒಂದು ಪುಣ್ಯ ದಿವಸ ಅಂದ್ರೆ ಅವರ ಜಯಂತಿ, ಹುಟ್ಟಿದ ದಿವಸ. ಅದೇ ರೀತಿಯಾಗಿ 21ನೇ ತಾರೀಕು ಇವತ್ತು ನಾವೇನು ಸನಾತನಿಗಳಾಗಿ ಇವತ್ತಿಗೂ ಉಳಿದಿದ್ದೀವಿ ಅನ್ನೋದಕ್ಕೆ ಕಾರಣರಾಗಿರ್ತಕ್ಕಂಥವರು ಶಂಕರಾಚಾರ್ಯರು, ಶಂಕರ ಜಯಂತಿ ಬರತಕ್ಕಂತಹದ್ದು. ಅದೇ ರೀತಿಯಾಗಿ ಅದರ ಮರುದಿನವೇ ವಿಶಿಷ್ಟಾದ್ವೈತವನ್ನ ಪ್ರತಿಪಾದಿಸಿ ಪ್ರಪಂಚದಾದ್ಯಂತ ವಿಶಿಷ್ಟಾದ್ವೈತವನ್ನ ಹೇಳಿಕೊಟ್ಟಿರ್ತಕ್ಕಂತಹ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಇರತಕ್ಕಂಥದ್ದು. ಭಗೀರಥನ ಜಯಂತಿ 23ನೇ ತಾರೀಕು. ವಾಸವಾಂಬ ಜಯಂತಿ ಇರತಕ್ಕಂತಹದ್ದು. ವಾಸವಾಂಬ ಜಯಂತಿ 26ನೇ ತಾರೀಕು ಇರ್ತಕ್ಕಂಥದ್ದು. ನೋಡಿ, ಏಪ್ರಿಲ್ನ ತಿಂಗಳಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿದೆ. ಅದರಲ್ಲೂ ಈ ಒಂದು ನಮ್ಮ ವೈಶ್ಯ ಕುಲಕ್ಕೆ ಕುಲದೇವಿಯಾಗಿರ್ತಕ್ಕಂತಹ ಆ ವಾಸವಾಂಬ ಹೆಸರು ಹೇಳೋದೇ ಒಂದು ದೊಡ್ಡ ಒಂದು ಭಾಗ್ಯ ಇರಬೇಕು. ಅಂತಹ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಒಂದು ಹೆಣ್ಣು ಅನ್ನೋದನ್ನ ವಾಸವಾಂಬೆಯು ಬದುಕಿ ಬಾಳಿ ತೋರಿಸಿ ದೇವಿಯಾಗಿ ನೆಲೆ ನಿಂತ್ಕೊಂಡಿರ್ತಕ್ಕಂಥದ್ದು ಅಂತಹ ವಾಸವಾಂಬ ಜಯಂತಿ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ತಿಂಗಳ ಕೊನೆಯ ದಿವಸವಾಗಿರ್ತಕ್ಕಂತಹ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಚಾಂದ್ರಶ್ರೀ ವೈಷ್ಣವ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ನರಸಿಂಹದೇವರ ಕೃಪಾಶೀರ್ವಾದ ಇರಲಿ. ಜೊತೆಗೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡ್ಬಿಡೋಣ ಬೇಗ. 2ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 10ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಮೇಷರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 19ನೇ ತಾರೀಕು 4ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇಷ್ಟು ಗ್ರಹದ ಸಂಚಾರದ ಫಲಗಳು ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ಏಪ್ರಿಲ್ನ ಮಾಸ ಭವಿಷ್ಯದಲ್ಲಿ ಸೂಚಿಸ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರುವಂತಹವ್ರಿಗೆ ಈ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ಏಪ್ರಿಲ್ನ ತಿಂಗಳಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಯೋಗದ ಫಲಗಳನ್ನ ನೀವು ಕೆಲವೊಂದು ವಿಚಾರದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಕಾರಣ ನೋಡಿ, ನಿಮಗೆ ರಾಶಿಯಲ್ಲಿರ್ತಕ್ಕಂತಹ ಗುರು, ತೃತೀಯದಲ್ಲಿರ್ತಕ್ಕಂತಹ ಕೇತು, ಅದೇ ರೀತಿಯಾಗಿ ಭಾಗ್ಯಸ್ಥಾನದ ರಾಹು, 10ನೇ ಮನೆಯಲ್ಲಿ ಕುಜ ಮತ್ತು ಶನಿ, 11ನೇ ಮನೆಯಲ್ಲಿ ರವಿ ಮತ್ತು ಬುಧ, 12ನೇ ಮನೆಯಲ್ಲಿ ಶುಕ್ರ. ವ್ಯಯ ಶುಕ್ರ ಆಲ್ಮೋಸ್ಟ್ ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು 12ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂತ ಏನು ಯೋಚನೆ ಮಾಡುವಂಥದ್ದು ಬೇಡ. ವ್ಯಯಾಧಿಪತಿ ವ್ಯಯಸ್ಥಾನದಲ್ಲೇ ಇರುವಂತಹದ್ದು ಒಂದ್ ರೀತಿಯ ಭಾಗ್ಯೋದಯಕ್ಕೆ ಕಾರಣವಾಗ್ತದೆ. ಸೊ ಹಾಗಾಗಿ ಧನಾಧಿಪತಿ ಆಗಿರ್ತಕ್ಕಂತಹ ಚಂದ್ರನು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ, ಅದು ಬೇರೆ ವಿಚಾರ. ಅಶುಭ ಸ್ಥಾನಗಳಲ್ಲಿದ್ದಾಗ ಶುಭ ಸ್ಥಾನಗಳು, ಅಶುಭ ಸ್ಥಾನಗಳಲ್ಲಿದ್ದಾಗ ಅಶುಭದ ಫಲಗಳು ಹೀಗೆ ಹೋಗ್ತಾನೆ ಇರ್ತದೆ. ಆದ್ರೆ ತೃತೀಯ ಸ್ಥಾನದ ಕೇತು ಪ್ರಯತ್ನಗಳು ನಿಮಗೆ ತುಂಬಾ ಕೈಗೂಡ್ತಕ್ಕಂಥದ್ದು, ಒಳ್ಳೆಯ ಫಲಿತಗಳನ್ನ ಕೊಡ್ತಕ್ಕಂಥದ್ದು, ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಯಶಸ್ಸನ್ನ ತಂದುಕೊಡುವಂತಹದ್ದು, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಆದ್ರೆ 10ನೇ ಮನೆಯಲ್ಲಿ ಕುಜ ಮತ್ತು ಶನಿಯ ಕಾಂಬಿನೇಷನ್ ಇರೋದ್ರಿಂದ ಒಂದ್ ಹಂತಕ್ಕೆ ನಿಮಗೆ ಈ ಅಗ್ನಿಮಾರುತ ಯೋಗ, ಮಂದಮಾರುತ ಯೋಗ ಅಂತ ಕರೀತೀವಿ. ಮಂದ ಅಂತ ಹೇಳಿದ್ರೆ ಶನಿ. ಅದೇ ರೀತಿಯಾಗಿ ಅಲ್ಲಿ ವಿಶೇಷವಾಗಿ ಅವನು ಮಾರುತವನ್ನು ಸಹ ತೋರಿಸ್ತಾನೆ. ಅಗ್ನಿ ಅಂತಂದ್ರೆ ಕುಜ, ಈ ಅಗ್ನಿ ತತ್ವವನ್ನ ತೋರಿಸ್ತಕ್ಕಂಥವ್ನು, ವಾಯುತತ್ವವನ್ನು ತೋರಿಸ್ತಕ್ಕಂಥದ್ದು ಶನಿ. ಸೊ ಅಲ್ಲಿ ಜಲತತ್ವದಲ್ಲಿ ಇರ್ತಕ್ಕಂಥದ್ದು. ನಿಮಗೆ ವಿಪರೀತವಾಗಿ ಯಾರು ಜನಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂದ್ರೆ, ಮೀನುಗಾರಿಕೆ ಮಾಡುವಂತಹದ್ದು ಇರಬಹುದು, ಅಥವಾ ವಾಟರ್ ಸಪ್ಲೈ ಮಾಡುವಂಥವ್ರು, ನೀರಿನ ಸರಬರಾಜು ಮಾಡ್ತಾ ಇರ್ತಕ್ಕಂಥವ್ರು, ಅಥವಾ ಪೈಪ್ಲೈನ್ ಕನೆಕ್ಷನ್ಸ್ ಗಳನ್ನ ಕೊಡ್ತಕ್ಕಂಥವ್ರು, ಬಾವಿ ತೋಡ್ತಕ್ಕಂಥವ್ರು ಆಗಬಹುದು, ಬೋರ್ವೆಲ್ ಗಳನ್ನ ತೋಡುವಂಥವ್ರು,
ಅಥವಾ ಬೋರ್ವೆಲ್ ಮಿಷನರೀಸ್ ಗಳನ್ನ ಸಪ್ಲೈ ಮಾಡ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಬಿಸ್ನೆಸ್ಗೆ ತುಂಬಾ ಹೊಡೆತಗಳು ಬರ್ತವೆ. ಜಾಗ್ರತೆಯಾಗಿ ಇರಬೇಕು. ಕುಜಶನಿಯ ಸಂಯೋಗ ಇನ್ನೇನ್ ಕೆಲ್ಸಗಳೆಲ್ಲ ಆಗಿದೆ ಅನ್ಬೇಕಾದ್ರೇನೆ ನಿಲ್ಲಿಸ್ಬಿಡತ್ತೆ. ಸೊ ಯಾರು ನೀರಿಗೆ ಸಂಬಂಧಪಟ್ಟ ಕೆಲಸವನ್ನ ಮಾಡ್ತಾ ಇದ್ದೀರಿ ಅವರಿಗೆ ಬಹಳ ಸಂಕಷ್ಟಗಳಿರ್ತವೆ. ಜಾಗ್ರತೆಯಾಗಿ ಇರಬೇಕು. ಇನ್ನು ಅದೇ ರೀತಿಯಾಗಿ ಈ ಒಂದು ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಹೊರತುಪಡಿಸಿದ್ರೆ ಮಿಕ್ಕಿದ್ದೆಲ್ಲ ಶುಭ ರೀತಿನಲ್ಲೇ ಇರತಕ್ಕಂಥದ್ದು ನಮ್ಮ ಮಿಥುನ ರಾಶಿಯವರಿಗೆ ಇದೆ. ಇನ್ನು ಯಾವ್ಯಾವ ರೀತಿ ಒಳ್ಳೇದಾಗಬಹುದಪ್ಪ ಅಂತಂದ್ರೆ, ಕೋರ್ಟ್ ಕಚೇರಿ ಕೆಲಸಗಳೇನಾದ್ರೂ ಇತ್ತು ಅಂದ್ರೆ ನಿಮ್ಗೆ ಸಾಫಲ್ಯವಾಗ್ತದೆ. ವ್ಯಾಪಾರಗಳಲ್ಲಿ, ಉದ್ಯೋಗಗಳಲ್ಲಿ ನಿಮ್ಗೆ ಉತ್ತಮವಾಗಿರ್ತಕ್ಕಂತಹ ಧನದ ಲಾಭ ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಗುರುತಿಸಿ ಗೌರವಿಸ್ತಕ್ಕಂತಹದ್ದು ಆಗತ್ತೆ. ಮಿಥುನ ರಾಶಿಗೆ ಈಗ ಸದ್ಯಕ್ಕೆ ರಾಶಿಯಲ್ಲೇ ಗುರು ಇದ್ದಾನೆ, ಗುರುಬಲ ಇಲ್ಲ. ಆದ್ರೆ ಮುಂದೆ ನಿಮಗೆ ಒಂದು ಜೂನ್ ತಿಂಗಳ 1ನೇ ತಾರೀಕಿನ ಮಧ್ಯರಾತ್ರಿ 2:35 ಹೊತ್ತಿಗೆ, ಅಂದ್ರೆ ಜೂನ್ 2ನೇ ತಾರೀಕಿನಿಂದ ಗುರುಬಲ ಪ್ರಾರಂಭವಾಗ್ತದೆ. ನಿಮ್ಮ ಧನಸ್ಥಾನಕ್ಕೆ ನೇರವಾಗಿ ಗುರುವಿನ ಪ್ರವೇಶವಾಗಿ ಹಲವು ಲಾಭಗಳನ್ನ ತಂದು ಕೊಡ್ತಾನೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ದುಸ್ಥಾನಗಳಲ್ಲಿ ಗುರು ಏನಾದರೂ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಗುರು ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಜೊತೆಗೆ ಶನಿ ಶಾಂತಿಯ ಅವಶ್ಯಕತೆಯೂ ಸಹ ನಿಮಗೆ ಇರ್ತಕ್ಕಂಥದ್ದು. 10ನೇ ಮನೆಯಲ್ಲಿರ್ತಕ್ಕಂತಹ ಶನಿಯು ನಿಮ್ಗೆ ಅಂತಹ ಉತ್ತಮವಾದ ಲಾಭಗಳನ್ನೇನು ತಂದು ಕೊಡಲಾರ. ಸೊ ಹಾಗಾಗಿ ನೀವು ಶನಿ ಶಾಂತಿಯನ್ನ ಮತ್ತು ಗುರು ಶಾಂತಿಯನ್ನ ಮಾಡಿಸ್ಕೋಬೇಕು. ಗುರು ಮತ್ತು ಶನಿ ಶಾಂತಿ ನಡತಕ್ಕಂತಹ ದಿನಾಂಕಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಗುರುವಿನ ಅನುಗ್ರಹಕ್ಕಾಗಿ ನಮಗೆ ಇನ್ನೂ ಎಲ್ಲ ಒಳ್ಳೇದಾಗ್ಬೇಕು, ಗುರುವಿನಿಂದ ಏನೇನಪ್ಪ ನಮಗೆ ಒಳ್ಳೇದಾಗತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಗೆ ವಿದ್ಯಾಭ್ಯಾಸಕ್ಕಾಗಬಹುದು, ವಿವಾಹಕ್ಕಾಗಬಹುದು, ಮಕ್ಕಳ ಆಗದೆ ತೊಂದರೆಯನ್ನ ಪಡ್ತಾ ಇರುವಂತಹದ್ದು, ಉದ್ಯೋಗಗಳು ಸಿಗದೆ ತೊಂದರೆಗಳನ್ನ ಪಡ್ತಾ ಇರ್ತೀರಿ, ಮತ್ತು ಜೀವನದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ತುಂಬಾ ಸಮಸ್ಯೆಗಳಾಗ್ತಾ ಇರುತ್ತವೆ. ಎಷ್ಟೇ ದುಡಿಮೆ ಮಾಡಿದ್ರು ನಮ್ಮ ಕೈಗೆ ಹಣಕಾಸುಗಳು ನಿಲ್ತಾ ಇರೋದಿಲ್ಲ ಮತ್ತು ನಮ್ಮ ಜೀವನನೇ ಎಲ್ಲೋ ಒಂದ್ ರೀತಿ ನಿಂತ ನೀರಾಗ್ಬಿಟ್ಟಿರತ್ತೆ. ಅಂತಹದ್ದಕ್ಕೆಲ್ಲ ಪರಿಹಾರ ಅಂದ್ರೆ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳೋದು. ಹಾಗಾಗಿಯೇ ಇದೇ ಒಂದು ಮೇ ತಿಂಗಳ 31ನೇ ತಾರೀಕಿನಂದು ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿಯೇ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನೀವೆಲ್ಲರೂ ಸಹ ಪಾಲ್ಗೊಂಡು ಗುರುವಿನ ಒಂದು ಬೃಹಸ್ಪತಿ ಕವಚವನ್ನ ಕೊಡ್ತೇವೆ, ಅದನ್ನ ಧರಿಸ್ಕೊಳ್ಳಿ. ಮತ್ತು ಅಕ್ಷತ ಪ್ರಸಾದವನ್ನ ಯಾಗದ ನಂತರದಲ್ಲಿ ಕೊಡ್ತೇವೆ. ಅದನ್ನ ನಿಮ್ಮ ಜೇಬ್ನಲ್ಲಿ ಮತ್ತು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರತಿನಿತ್ಯ ನಮಸ್ಕಾರ ಮಾಡಿಕೊಂಡು ಅದನ್ನ ಜೊತೆನಲ್ಲಿ ತಗೊಂಡು ಹೋಗಿ ಸಕಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಶನಿ ಮಹಾಯಾಗ, ಈ ಶನಿಯ ಅನುಗ್ರಹ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ಬೇಕು, ಸೇವಕಾ ವರ್ಗದವರಿಂದ ನಮಗೇನು ತೊಂದರೆ ತಾಪತ್ರೆಗಳು ಉಂಟಾಗಬಾರದು, ನಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸು ಸಿಗಬೇಕು. ಮತ್ತೆ ಶನಿಯಿಂದ ನಮಗೆ ಗೌರ್ಮೆಂಟ್ ಕೆಲಸಗಳು, ಸರ್ಕಾರಿ ಕೆಲಸಗಳೆಲ್ಲ ಆಗ್ತಕ್ಕಂತಹದ್ದು ಶನಿಯಿಂದ. ಹಾಗಾಗಿಯೇ ಶನಿಯಿಂದ ನಮಗೆ ಬಹಳ ಉಪಯೋಗಗಳಾಗುತ್ತೆ. ರಾಜಯೋಗವನ್ನ ಅನುಭವಿಸ್ತಕ್ಕಂಥದ್ದು ಶನಿಯ ಒಂದು ಕೃಪೆಯಿಂದಾಗಿಯೇ. ಮತ್ತು ಶನಿಯ ಅವಯೋಗಗಳು ಉಂಟಾದ್ರೆ ಹೇಗಿರುತ್ತೆ ಅಂತ ನಾವು ಹೇಳುವಂತಹ ಅವಶ್ಯಕತೆಯೇ ಇಲ್ಲ. ತುಂಬಾ ಜನ ಅದನ್ನ ಅನುಭವಿಸ್ಕೊಂಡಿರ್ತೀರಿ. ಹಾಗಾಗಿ ತುಂಬಾ ಜನಕ್ಕೆ ಶನಿಯ ಬಲವೂ ಇಲ್ಲ. ಹಾಗಾಗಿ ಶನಿಯ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಜುಲೈ 12ನೇ ತಾರೀಕು 2026 ವಿಶೇಷವಾಗಿ ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. 2 ಬೇರೆ ಬೇರೆ ದಿನಾಂಕಗಳಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ. ಮೊದಲನೇದಾಗಿ ಗುರು ಮಹಾಯಾಗ ನಡೆಯುವಂತಹದ್ದು ಇದೇ ಮೇ 31ನೇ ತಾರೀಕು ಭಾನುವಾರ. ಅದೇ ರೀತಿಯಾಗಿ ಜುಲೈನಲ್ಲಿ ನಡೀತಕ್ಕಂಥದ್ದು ಶನಿ ಮಹಾಯಾಗ. ಸೊ ಹಾಗಾಗಿ ಶನಿ ಮಹಾಯಾಗದಲ್ಲೂ ಪಾಲ್ಗೊಳ್ಳಿ, ಗುರು ಮಹಾಯಾಗದಲ್ಲೂ ಪಾಲ್ಗೊಳ್ಳಿ. ಇದೆರಡಕ್ಕೂ ಸಹ ಇರ್ತಕ್ಕಂತಹದ್ದು 800 ರೂಪಾಯಿಗಳು ಒಬ್ರಿಗೆ ಒಂದು ಮಹಾಯಾಗಕ್ಕೆ. ಗುರು ಮಹಾಯಾಗಕ್ಕೆ 800 ಮತ್ತು ಶನಿ ಮಹಾಯಾಗಕ್ಕೆ 800, 2 ಪ್ರತ್ಯೇಕ ಶುಲ್ಕ ಇರುತ್ತೆ. ಅದನ್ನ ಬೇಕಾದಂತಹವರು ಕಟ್ಟಿ ಬುಕ್ ಮಾಡ್ಕೊಳ್ಳಿ. ಶುಭವಾಗ್ಲಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಯಾರಿಗೇನ್ ಗೊತ್ತಿದೆ ಅದನ್ನ ಕಳಿಸಿ. ಇಲ್ಲ ಅಂದ್ರೆ ನಿಮ್ಮ ಮನೆ ದೇವರ ಹೆಸರು, ನಿಮ್ಮ ಹೆಸರುಗಳು ಅದನ್ನೆಲ್ಲ ಕಳಿಸಿ ಸಂಕಲ್ಪ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಎಷ್ಟೋ ಜನಕ್ಕೆ ಬರೋಕ್ ಸಾಧ್ಯವಿಲ್ವಾ, ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ
ಪ್ರಸಾದವು ಬಂದು ಸೇರತ್ತೆ. ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಶನಿ ಮಹಾಯಾಗದಿಂದ ಶನಿ ಕವಚವನ್ನ ಮತ್ತು ಶನಿ ರಕ್ಷಾ ಕಪ್ಪನ್ನ ಕೊಡ್ತೀವಿ. ಅದನ್ನ ನೀವು ಹಣೆಗೆ ಹಚ್ಕೊಳ್ಬೇಕು ಮತ್ತು ದೇಹದಲ್ಲಿ ಧರಿಸ್ಕೊಳ್ಬೇಕು. ಶುಭವಾಗತ್ತೆ, ಮಂಗಳವಾಗ್ಲಿ ಅಂತ ಹೇಳ್ತಾ ಶನಿ ಮತ್ತು ಗುರುವಿನ ಮಹಾಯಾಗದ ವಿವರವನ್ನ ತಿಳ್ಕೊಂಡಾಯ್ತು. ಇನ್ನಷ್ಟು ಮಿಥುನ ರಾಶಿಯವರಿಗೆ ಆಗ್ಲೇ ಹೇಳಿದ ಹಾಗೆ ವಿರೋಧಿಗಳು ಸ್ವಲ್ಪ ನಿಮ್ಗೆ ಏನ್ ಮಸಲತ್ ಮಾಡ್ತಾ ಇರ್ತಾರಲ್ಲ, ಅದೆಲ್ಲವೂ ಸಹ ಕಡಿಮೆ ಆಗ್ತಕ್ಕಂತಹದ್ದು. ದೂರಭಾರ ಪ್ರಯಾಣಗಳು ಉಂಟಾಗತ್ವೆ. ಆದ್ರೆ ಯೋಚನೆ ಮಾಡಿ, ಈಗ ಜಾಗತಿಕ ಮಟ್ಟದಲ್ಲೂ ಅಂತಹ ಉತ್ತಮವಾದ ವಾತಾವರಣ ಇಲ್ಲ. ಸುಮ್ನೆ ದೇಶದ ಒಳಗಡೆನೆ ಎಲ್ಲಾದ್ರೂ ಓಡಾಡ್ಕೊಳ್ಳಿ. ಕೆಲವೊಮ್ಮೆ ಅನ್ಸುತ್ತೆ ನಾವು ನಮ್ಮ ದೇಶದಲ್ಲಿ ಎಷ್ಟು ಸ್ವಾತಂತ್ರ್ಯವಾಗಿ ಬದುಕ್ತಾ ಇದ್ದೀವಿ, ಎಷ್ಟು ಸ್ವೇಚ್ಛೆಯಾಗಿ ಬದುಕ್ತಾ ಇದ್ದೀವಿ. ಬೇರೆ ದೇಶಗಳಲ್ಲಿ ಉಸಿರಾಡೋಕ್ಕೂ ಕಷ್ಟವಾದಂತಹ ಪರಿಸ್ಥಿತಿ ಇರ್ಬೇಕಾದ್ರೆ ನಮ್ಮ ದೇಶದಲ್ಲಿ ನಾವು ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ದೇಶದಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯವೋ ಅಥವಾ ನಮ್ಮೆಲ್ಲರಿಗೂ ನಮ್ಮ ಧರ್ಮಗಳು, ಇಲ್ಲಿ ಒಳಗಡೆ ಇರತಕ್ಕಂತಹ ಧರ್ಮಗಳು ಕೊಟ್ಟಿರುವಂತಹ ಸ್ವೇಚ್ಛೆಯೋ ಗೊತ್ತಿಲ್ಲ. ಅದನ್ನ ಹೀಗೆ ಕಾಪಾಡ್ಕೊಳ್ತಾ ಹೋಗ್ಬೇಕು. ಹಾಳು ಮಾತ್ರ ಯಾರು ದೇಶವನ್ನ ಯಾರು ಹಾಳು ಮಾಡಕ್ ಹೋಗ್ಬೇಡಿ. ದೇಶ ಈಗ ಎಷ್ಟೋ ಸುಭಿಕ್ಷವಾಗಿದೆ. ಇನ್ನಷ್ಟು ಸುಭಿಕ್ಷವಾಗೋದಕ್ಕೆ ನಮ್ಗಳಿಂದ ಏನೇನ್ ಸಹಕಾರ ಸಹಾಯಗಳು ಬೇಕು ಅದನ್ನ ಮಾಡ್ತಾ ಹೋಗೋಣ ಪ್ರಜೆಗಳಾಗಿ. ಅದು ಬಿಟ್ಟು ದೇಶ ಹಾಳು ಮಾಡೋ ಕೆಲ್ಸನ ಮಾತ್ರ ಯಾರು ಮಾಡೋದು ಬೇಡ. ಮೀರ್ಸಾಧಿಕಗಳೆಲ್ಲ ದೇಶ ಬಿಟ್ಟು ಹೋಗ್ಲಿ. ಅಂದ್ರೆ ಯಾರು ದೇಶವನ್ನ ಹಾಳು ಮಾಡುವಂಥವ್ರು ಇರ್ತಾರಲ್ಲ, ಅವ್ರು ಈಗ ಇಂಥದ್ದೇ ಧರ್ಮ, ಇಂಥದ್ದೇ ಜಾತಿ, ಇಂಥದ್ದೇ ಕುಲ, ಇಂಥದ್ದೇ ಗೋತ್ರ ಅಂತ ಏನಿಲ್ಲ. ದೇಶ ಭ್ರಷ್ಟರಿಗೆ ಅವ್ರು ಎಲ್ಲಾ ಕಡೆಯೂ ಇರ್ತಾರೆ. ಅಲ್ಲೆಲ್ಲೋ ಒಬ್ಬ ಮೀರ್ಸಾದಿಕ್ಕಿದ್ದ, ಇನ್ನೆಲ್ಲೋ ಇನ್ನೊಬ್ಬ ಇದ್ದ. ಸಂಗೊಳ್ಳಿ ರಾಯಣ್ಣನ ಜೊತೆನಲ್ಲಿರೋರೇ ಹಿಡಿದು ಹಾಕ್ಸಿದ್ದ. ಅಲ್ವಾ? ಹಾಗಾಗಿ ಏನ್ ಮಾಡಕ್ಕಾಗಲ್ಲ. ಕುಲಕ್ಕೆ ಕಾವು ಕೊಡ್ಲಿನೇ ಅಂತೆ, ಏನ್ ಮಾಡಕ್ಕಾಗತ್ತೆ. ಇನ್ನು ವ್ಯಾಪಾರದಿಂದ ತುಂಬಾ ಲಾಭಗಳನ್ನ ಅನುಭವಿಸ್ತೀರಾ. ಅದರಲ್ಲೂ ಈ ದಿನಸಿ ಪದಾರ್ಥಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸಣ್ಣ ಪುಟ್ಟ ಸಟ್ಟ ವ್ಯಾಪಾರಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಬಟ್ಟೆ ವ್ಯಾಪಾರಸ್ಥರಿಗೆ ತುಂಬಾನೇ ಲಾಭಗಳು ಬರ್ತವೆ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ದೋಷಗಳನ್ನು ಹೊರತುಪಡಿಸಿ ಮಿಕ್ಕಿನೆಲ್ಲವೂ ಸಹ ಶುಭವಾಗಿದೆ. ಶುಭವಾಗ್ಲಿ, ಮಂಗಳವಾಗ್ಲಿ. ನಿಮ್ಮೆಲ್ಲರ ಜೀವನ ಸದಾಕಾಲ ಸುಖಕರವಾಗಿರ್ಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೀವೇನ್ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲನೇದಾಗಿ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿಸಿ. ನಿಮ್ ಸುತ್ತಮುತ್ತ ಇರತಕ್ಕಂತಹ ಒಂದೊಂದು ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಮೊದಲೇ ಬಿರುಬೇಸಿಗೆ ತುಂಬಾ ಆಗ್ಬಿಟ್ಟಿದೆ. ಬಿಸಿಲಿನ ತಾಪ ತಡೆಯೋದಕ್ಕಾಗಲ್ಲ. ಅಷ್ಟೋ ಪ್ರಾಣಿಗಳು ಪಾಪ ನೀರಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಹಾಗಾಗಿ ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಿಮ್ಮಿಂದ ಆಗ್ತಕ್ಕಂತಹ ಒಂದು ಸಣ್ಣ ಸಣ್ಣ ಅನುಕೂಲತೆಗಳನ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಅವರು ಸಹ ಬದುಕಕ್ಕಾಗತ್ತೆ. ನಿಮ್ಮ ಬದುಕು ಸಹ ಪರಮೇಶ್ವರನ ಕೃಪೆಯಿಂದ ಚೆನ್ನಾಗಾಗತ್ತೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಮಿಥುನ ರಾಶಿಯವರು ನೀವು ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಶುಭ ಸಂದರ್ಭದಲ್ಲಿ ಈ ತಿಂಗಳು ಪೂರ್ತ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮದ ಪಠಣವನ್ನು ಮಾಡ್ತಾ ಬನ್ನಿ. ಅದರಲ್ಲೂ ಸಂಧ್ಯಾಕಾಲದಲ್ಲಿ ಮಾಡೋದ್ರಿಂದ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತವೆ. ನಿಮ್ಗೆ ಹೇಳೋದಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಕಡೇ ಪಕ್ಷ ಕೇಳಿಸ್ಕೊಳ್ಳುವಂತಹ ಕೆಲಸವನ್ನಾದ್ರೂ ಮಾಡಿ. ಗೊತ್ತಿಲ್ದಿರೋ ಯಾವ್ದ್ಯಾವ್ದೋ ಭಾಷೆಗಳನ್ನೆಲ್ಲ ನಾವು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ನಮ್ಮದೇ ಭಾಷೆ ಆಗಿರ್ತಕ್ಕಂತಹ ಸಂಸ್ಕೃತವನ್ನ ನಾವು ಮಾತಾಡೋದಕ್ಕೆ ನಮ್ಗೆ ನಾಲ್ಗೆ ಹೊರಳಲ್ಲ ಅನ್ನುವಂಥದ್ದು ಒಂದು ಪದವನ್ನು ಹೇಳಿ ಸುಮ್ಮನೆ ಹೋಗ್ತೀವಿ. ಪ್ರಯತ್ನ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮಿಥುನ ರಾಶಿಯವರ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.